ನಮಸ್ತೆ ಎಲ್ಲ ನಮ್ಮ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆ ಮತ್ತು ಚೆನ್ನಮ್ಮ ಮಂಚೇಗೌಡ ಜನಸೇವಾ ಸಂಸ್ಥೆಯ ಸಹಯೋಗದೊಂದಿಗೆ 6ನೇ ವರ್ಷದ ದೂರಿ ಕಾರ್ಯಕ್ರಮವನ್ನ ನಾಳೆ ಅಂದರೆ 4/1/2026 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಬಸವೇಶ್ವರ ಕಲ್ಯಾಣ ಮಂಟಪ ಲಗ್ಗೆರೆ ಶಿರಡಿ ಸಾಯಿಬಾಬಾ ಟೆಂಪಲ್ ಹತ್ತಿರ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಕಲ್ಪವೃಕ್ಷ ನಮ್ಮ ಏನು ಇವತ್ತು ರಾಷ್ಟ್ರದಲ್ಲೇ ಹೆಸರು ಮಾಡಿರುವಂತ ಸಾಲು ಮರದ ತಿಮ್ಮಕ್ಕ ಸೇವಾರತ್ನ ಪ್ರಶಸ್ತಿಯನ್ನ 92 ಜನಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಪ್ರಶಸ್ತಿಯನ್ನ ಇಡೀ ರಾಜ್ಯದಲ್ಲಿ ಹಲವಾರು ಒಂದು ಸೇವೆ ಮಾಡಿರುವಂತ ವ್ಯಕ್ತಿಗಳಿಗೆ ನಾವು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇದ್ದೇವೆ. ಹಾಗೆ ಸಂಸ್ಥೆಯ ಏನು ನಾವು ಹೊಸ ವರ್ಷದ ಕ್ಯಾಲೆಂಡರ್ ಅನ್ನ ಜನವರಿ ತಿಂಗಳಲ್ಲಿ ಯಾವಾಗಲೂ ಕೂಡ 5,000 ಕ್ಯಾಲೆಂಡರ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಪ್ರತಿ ಜಿಲ್ಲೆಯ ಅವರ ನಮ್ಮ ಏನ್ ಪದಾಧಿಕಾರಿಗಳ ಫೋಟೋ ಹಾಕಿ ಅವರಿಗೆ ಒಂದು ಗೌರವವನ್ನು ಕೊಡುವಂತ ಒಂದು ಇದರಲ್ಲಿ ಪ್ರತಿಯೊಬ್ಬರಿಗೂ ಅದನ್ನ ಮಾಡ್ತಾ ಇದ್ದೇವೆ. ಅದು ಕೂಡ ನಾಳೆ ಒಂದು ಕ್ಯಾಲೆಂಡರ್ ಬಿಡುಗಡೆ ಇರುತ್ತೆ. ಜೊತೆಗೆ ಸಂಸ್ಥೆಯ ಪದಾಧಿಕಾರಿಗಳಿಗೆ 300 ಜನಕ್ಕೆ ಸನ್ಮಾನ ಕೂಡ ಇರುತ್ತೆ. ಆಮೇಲೆ ಜೊತೆಗೆ ಅವರಿಗೆ ಐಡಿ ಕಾರ್ಡ್ ಮತ್ತು ಆದೇಶ ಪತ್ರವನ್ನ ನೀಡಲಾಗುವುದು. ಜೊತೆಗೆ ಏನು ನಮ್ಮ ಪೌರ ಕಾರ್ಮಿಕರು ನಮ್ಮ ಭಾಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತಾರೆ, ನಮಗೋಸ್ಕರ ಒಂದು ಯಾವುದೇ ಗಲೀಜಿರ್ಲಿ ಮತ್ತೊಂದಿರ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಪೌರ ಕಾರ್ಮಿಕರಿಗೆ ಅವರ ಸುಮಾರು ಒಂದು 50 ಜನಕ್ಕೆ ಸನ್ಮಾನ ಮಾಡಿ ಅವರಿಗೆ ಒಂದು ಸೀರೆ ವಿತರಣೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಯಾವಾಗ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ, ಅವ್ರಿಗೂ ಕೂಡ ಸನ್ಮಾನ ಮಾಡುವಂತದ್ದು ಇರ್ತದೆ ಎಲ್ಲ ಮಕ್ಕಳುಗಳಿಗೆ. ಜೊತೆಗೆ SSLC ಮತ್ತು PUC ಮಕ್ಕಳಿಗೆ ಅವ್ರಿಗೂ ಕೂಡ ಏನು ಒಂದು 90% ಒಂದು ತೇರ್ಗಡೆ ಒಂದು ಮಾರ್ಕ್ಸ್ ಅನ್ನು ತಗೊಂಡಿರ್ತಾರೆ ಅಂತ ಮಕ್ಕಳನ್ನ ನಾವು ಸನ್ಮಾನ ಮಾಡುವಂತದ್ದು ನಾವು ಯಾವಾಗ್ಲೂ ಮಾಡ್ಕೊಂಡ್ ಬರ್ತಾ ಇದ್ದೇವೆ. 2 ಕಾರ್ಯಕ್ರಮದಲ್ಲೂ ಕೂಡ ಯಾವಾಗ್ಲೂ 6 ವರ್ಷದಿಂದ ಅದನ್ನು ಕೂಡ ಮಾಡ್ತಾ ಇದ್ದೇವೆ. ಜೊತೆಗೆ ನಾನು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇರೋದೇನಂದ್ರೆ, ಯಾರು ಯಾವ ಜಿಲ್ಲೆಯಿಂದ ಎಷ್ಟು ಜನ ಬರ್ತಾ ಇದ್ದೀರಾ ದಯಮಾಡಿ ನನಗೆ ನನ್ನ ಗಮನಕ್ಕೆ ಕೊಡಬೇಕಾಗ್ತದೆ. ಯಾಕೆ ಅಂದ್ರೆ ಊಟದ ಅರೇಂಜ್ಮೆಂಟ್ ಇರೋದ್ರಿಂದ ಅದು ಎಷ್ಟು ಜನ ಆಗ್ತಾರೆ ಏನು ಅನ್ನೋದು ನಮಗೂ ಗೊತ್ತಾಗಬೇಕಾಗ್ತದೆ. ಜೊತೆಗೆ ಅಲ್ಲಿಯ ವಾತಾವರಣವನ್ನ ನಾವು ತಿಳ್ಬೇಕಾಗಿರೋದ್ರಿಂದ ದಯಮಾಡಿ ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ಎಷ್ಟು ಜನ ಬರ್ತಾರೆ ಅಲ್ಲಿ ಸನ್ಮಾನ ಮಾಡಬೇಕಾದ್ರೆ ನಮ್ಮ ಗಮನಕ್ಕೆ ಕೊಟ್ಟು ನಾವು ಇಷ್ಟು ಜನ ಬರ್ತಾ ಇದೀವಿ ಅಂತ ದಯಮಾಡಿ ನನಗೆ ನನ್ನ ಗಮನಕ್ಕೆ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಜೊತೆಗೆ ಇದು ಒಂದು ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದ ನಾಥ ಮಹಾಸ್ವಾಮಿಗಳು ಅವರ ಸಾನ್ನಿಧ್ಯವನ್ನ ವಹಿಸ್ಕೊತಾರೆ. ಜೊತೆಗೆ ಇದರ ಅಧ್ಯಕ್ಷತೆಯನ್ನ ನಮ್ಮ ಮಹಾಬಲಮೂರ್ತಿ ಕೊಡ್ಲೇಕೆರೆ ಅಧ್ಯಕ್ಷತೆಯನ್ನ ವಹಿಸ್ಕೊತಾರೆ. ಖ್ಯಾತ ಜ್ಯೋತಿಷಿಗಳು ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂತೋಷ್ ಹೆಗಡೆಯವರು, ಹಾಗೆ ನಮ್ಮ ಪ್ರೀತಿಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗ ಅಧ್ಯಕ್ಷರು, ಹಾಗೆ ರವಿ ಡಿ ಚನ್ನಣ್ಣನವರು IPS ಅಧಿಕಾರಿಗಳು, ಆಮೇಲೆ ಜೊತೆಗೆ ನನ್ನ ನಾಯಕರಾದಂತಹ ಲಕ್ಷ್ಮೀ ಪತಯ್ಯನವರು, ಸಹಕಾರ ಸಂಘದ ಅಪಾರ ನಿಬಂಧಕರು, ಇನ್ನೂ ಹಲವಾರು ಜನ, DCP ಮಂಜುನಾಥ್ ಬಾಬು ಅವರು, ಹಾಗೆ ಬಸವರಾಜ್ ಮಾಲಗತ್ತಿಯವರು DCP ಅವರು ಕೂಡ ನಿವೃತ್ತ ಅಧಿಕಾರಿಗಳು, ಶಶಿಧರ್ ಕೋಟಿ ಅವರು, ಮಕ್ಸೂದ್ ಅವರು, ಜೊತೆಗೆ ಪ್ರಕಾಶ್ ಮೂರ್ತಿ ಅವರು, ಮೆಹಬೂಬ್ ಪಾಸಾರ್ ಅವರು, ನವೀನ್ ಬಿಡದಿ ಅವರು, ಮಹೇಂದ್ರ ಮುನ್ನತ್ ಅವರು, ಡಾಕ್ಟರ್ ಗಿರೀಶ್ ಅವರು, ರಘುಗೌಡ್ರು, ರಾಮಚಂದ್ರಪ್ಪನವರು, CM ದೇವಪ್ಪನವರು, ಸತೀಶ್ ಅವರು, SP ಆಚಾರ್ಯರವರು, ರಾಚಪ್ಪನವರು, ಶ್ರೀ ರಾಜು, ಕನ್ನಡ ರತ್ನ ಹರೀಶ್ ಅವರು, ಶ್ರೀಮತಿ ಸುಶೀಲಾ ಗೌಡ್ರು, ಶ್ರೀಮತಿ ಗೀತಾರವರು, ಶಿವಳ್ಳಿಯವರು, ಈ ಎಲ್ಲ ಒಂದು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗ್ತಾ ಇದ್ದಾರೆ. ಈ ಎಲ್ಲ ನನ್ನ ಪ್ರೀತಿಯ ಪದಾಧಿಕಾರಿಗಳು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ
ಯಾಕೆಂದ್ರೆ ಇದು ನಿಮಗೋಸ್ಕರ ನಾನು ಮಾಡ್ತಾ ಇರುವಂತ ಕಾರ್ಯಕ್ರಮ. ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ರೂಪಿಸೋದು ಅಂದ್ರೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಆಗಿರಕ ಸಾಧ್ಯ ಇರೋದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಗೌರವ ಸಿಗಬೇಕು, ಒಬ್ಬ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ಆ ಗೌರವವನ್ನ ಸಲ್ಲಿಸಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಾನು 6 ವರ್ಷಗಳಿಂದ ಇದೇ ಕೆಲಸವನ್ನ ಮಾಡ್ತಾ ಇದ್ದೇನೆ. 2 ವರ್ಷಕ್ಕೆ 2 ಕಾರ್ಯಕ್ರಮ ಮಾಡ್ತಾ ಎಲ್ಲರಿಗೂ ಗೊತ್ತಿದೆ, ಹೊಸಬರಿಗೆ ತಿಳಿಲಿ ಅನ್ನೋ ಉದ್ದೇಶದಿಂದ ಈ ಒಂದು ನಾನು ವಿಶ್ವಾಸವನ್ನ ತಮ್ಮಲ್ಲಿ ಮನವಿ ಮಾಡ್ತಾ ಪ್ರತಿಯೊಬ್ರು ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ. ದಯಮಾಡಿ ಬರ್ಬೇಕು ಎಲ್ಲರೂ. ಇದು ನಿಮ್ಗೋಸ್ಕರ ಮಾಡ್ತಾರ ಕಾರ್ಯಕ್ರಮದಿಂದ. ನಮಸ್ಕಾರ. ಎಲ್ಲರೂ ಕಾಯ್ತಾ ಇರ್ತೀನಿ. ಬೆಳಿಗ್ಗೆ 9 ಗಂಟೆ 9:30ವರೆಗೆ ಪ್ರತಿಯೊಬ್ರು ಆ ಸಂದರ್ಭದಲ್ಲಿ ಇರ್ಬೇಕು. 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಬಸವೇಶ್ವರ ಕಲ್ಯಾಣ ಮಂಟಪ, ಲಗ್ಗೆರೆ, ಸಿರಿಡಿ ಸಾಯಿಬಾಬಾ ಹತ್ತಿರ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಭೇಟಿ ಆಗೋಣ. ನಮಸ್ಕಾರ.